18 ಅಕ್ಟೋಬರ್ 2004 ಸಮಯ ರಾತ್ರಿ 10:50 ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯಲ್ಲಿರುವಂತಹ ಬಪ್ಪರಪಟ್ಟಿ ಎಂಬಂತಹ ಗ್ರಾಮದ ಹತ್ರ ಒಂದು ವೈಟ್ ಆಂಬ್ಯುಲೆನ್ಸ್ನ ಮೇಲೆ ಸುಮಾರು 35 ರಿಂದ 40 ಜನ ಪೊಲೀಸರು ಒಂದೇ ಬಾರಿಗೆ ಅಟ್ಯಾಕ್ ಮಾಡಿ ಅವರ ಹತ್ರ ಇದ್ದಂತಹ AK-47 ಸ್ನಿಪ್ಪರ್ ರಿಫಲ್ಸ್ ಅಂಡ್ ಗ್ರೆನೇಡ್ಸ್ಗಳಿಂದ ಶೂಟ್ ಮಾಡ್ತಾರೆ. ಆ ಆಂಬ್ಯುಲೆನ್ಸ್ನಲ್ಲಿ ಇದ್ದಂತಹ 4 ಜನ ಆನ್ ದ ಸ್ಪಾಟ್ ಡೆತ್ ಆಗ್ತಾರೆ. ಕೇವಲ 10 ನಿಮಿಷದಲ್ಲಿ ಆ ಆಂಬ್ಯುಲೆನ್ಸ್ ಮೇಲೆ ಸುಮಾರು 120 ಬುಲೆಟ್ಸ್ ಫೈರ್ ಆಗಿರುತ್ತೆ. ಆ ಆಂಬ್ಯುಲೆನ್ಸ್ ನಲ್ಲಿ ಇದ್ದಂತಹ 4 ಜನ ಮೆಂಬರ್ಸ್ ಬೇರೆ ಯಾರು ಅಲ್ಲ, ಒಂದು ಕಾಲದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುಗಿಸಿದಂತಹ ದ ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ ವೀರಪ್ಪನ್ ಮತ್ತು ಅವರ ಸಹಚರರಾದಂತಹ ಸೇತುಕೋಳಿ ಗೋವಿಂದನ್, ಚಂದನ್ ಅಂಡ್ ಶ್ರೀಧರ್. ನಾವೆಲ್ಲ ದ ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ ವೀರಪ್ಪನ್ ಅಂತ ಹೇಳ್ತೀವಿ. ಬಟ್ ಅವರ ಸಮಾಧಿ ಆದ್ಮೇಲೆ ಅವರ ಸಮಾಧಿಯಲ್ಲಿದ್ದಂತಹ ಮಣ್ಣು ದಿನ ದಿನಕ್ಕೂ ಕೂಡ ಕಡಿಮೆ ಆಗ್ತಾ ಹೋಗ್ತಿತ್ತು. ಅಲ್ಲಿನ ಜನ ಆ ಸಮಾಧಿಯಿಂದ ಯಾರಿಗೂ ಸಹ ಗೊತ್ತಾಗದೆ ಒಂದು ಇಡೀ ಮಣ್ಣನ್ನ ಅವ್ರ ಮನೆಗೆ ಆ ಸಮಾಧಿಯಿಂದ ತಗೊಂಡು ಹೋಗ್ತಾ ಇದ್ರು. ಬಟ್ ಯಾಕೆ ಅವರು ಸತ್ತಿದ ಮೇಲೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಲಿ ಅಂಡ್ ಅವರ ದೇಹವನ್ನಾಗಲಿ ಅವರ ಹೆಂಡತಿಗೆ ಮತ್ತು ಜನಕ್ಕೆ ಕೊಡೋದಿಲ್ಲ? ಹಾಗಾದ್ರೆ ಯಾಕೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ಅವರ ದೇಹವನ್ನ ಅವರ ಹೆಂಡತಿಗೂ ಸಹ ಕೊಡೋದಿಲ್ಲ? ಸುಮಾರು 20 ವರ್ಷಗಳಿಂದ ಇದೊಂದು ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿ ಉಳ್ಕೊಂಡಿದೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ಏನೇ ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಸೋರ್ಸಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಅಂತ ಹೇಳ್ತಾ, ಹಲೋ, ನಾನು ನಿಮ್ಮ ಚಂದನ್, ಸ್ಟೇ ಟ್ಯೂನ್. 18 ಜನವರಿ 1952 ಕೂಸೆ ಮುನಿಸ್ವಾಮಿ ವೀರಪ್ಪನ್ ಗೋಪಿನಾಥಂನ ಕೊಳ್ಳೇಗಾಲ ಗ್ರಾಮದಲ್ಲಿ ಜನಿಸ್ತಾರೆ. ಇವ್ರದ್ದು ಒಂದು ಬಡ ಕುಟುಂಬ ಆಗಿದ್ರಿಂದ ಇವರು ಯಾವುದೇ ರೀತಿಯ ಎಜುಕೇಶನ್ ನ ಕೂಡ ತಗೊಳ್ಳಲ್ಲ. ಬಟ್ ಜೀವನದಲ್ಲಿ ದುಡ್ಡು ಇಲ್ಲದೆ ಇದ್ರೆ ಈ ಜಗತ್ತು ಅವ್ರನ್ನ ಕಾಲಿನ ಕಸ ಮಾಡ್ತಾ ಇತ್ತು ಅನ್ನೋದಕ್ಕೆ ಇವರೇ ಒಂದು ಬೆಸ್ಟ್ ಉದಾಹರಣೆ. ಅದಕ್ಕೋಸ್ಕರ ಇವರು ತಮ್ಮ ಅಂಕಲ್ ಸೆವೈ ಗೊಂಡರ್ ಅವ್ರ ಜೊತೆ ಸೇರಿ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಅಂಡ್ ದಂತಗಳನ್ನ ಸಾಗಿಸೋದು, ಇದೇ ರೀತಿಯ ಇಲ್ಲೀಗಲ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಕೇವಲ ಕೆಲವೇ ವರ್ಷಗಳಲ್ಲಿ ಇವರು ತಮ್ಮ ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಳ್ತಾರೆ. 1987 ತನ್ನ ಸ್ಯಾಂಡಲ್ವುಡ್ ಸ್ಮಗ್ಲಿಂಗಿಗೆ ಅಡ್ಡ ಬಂದಂತಹ ಸತ್ಯಮಂಗಲಂ ಫಾರೆಸ್ಟ್ ಆಫೀಸರ್ ಚಿದಂಬರಂ ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಸಾಯಿಸ್ತಾರೆ. ಇದು ಇವರ ಮೊದಲ ಮರ್ಡರ್. ನಂತರ IFS ಅಧಿಕಾರಿ ಪಾಂಡಿಲ್ಪಲ್ಲಿ ಶ್ರೀನಿವಾಸ್ ಅವರನ್ನ ಮತ್ತು ಇನ್ನೂ ಮುಖ್ಯವಾಗಿ IPS ಆಫೀಸರ್ ಹರಿಕೃಷ್ಣ ಅವರನ್ನ ಕೊಲೆ ಮಾಡ್ತಾರೆ. ಅಲ್ಲಿವರೆಗೂ ಇವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ದಿರುವಂತಹ ಸರ್ಕಾರ ಈಗ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ರನ್ನ ಹಿಡಿಯೋದಕ್ಕೋಸ್ಕರ ಪೊಲೀಸರಿಗೆ ಆರ್ಡರ್ ಕೊಡುತ್ತೆ. ಸ್ಮಗ್ಲಿಂಗ್ಸ್ ನ ಸ್ಟಾರ್ಟ್ ಮಾಡಿದಂತಹ ಕೇವಲ 25 ವರ್ಷದ ಅವಧಿಯಲ್ಲಿ ಸುಮಾರು 184 ಜನನ್ನ ಸಾಯಿಸ್ತಾರೆ. ಅದರಲ್ಲಿ ಪೊಲೀಸ್ ಆಫೀಸರ್ಸ್ 120 ಜನ ಅಂಡ್ ಫಾರೆಸ್ಟ್ ಆಫೀಸರ್ಸ್ 20 ಜನ. ಏನ್ ವ್ಯಕ್ತಿ ಗುರು ಇವನು! 120 ಜನ ಪೊಲೀಸ್ ಆಫೀಸರ್ಸ್ ನ 20 ಜನ ಫಾರೆಸ್ಟ್ ಆಫೀಸರ್ಸ್ ನ ಕೊಂದಿದನಲ್ಲ, ಇವನೇನು ಮನುಷ್ಯನ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಈವನ್ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನನಗೂ ಸಹ ಅದೇ ರೀತಿ ಅನ್ಸಿತ್ತು. ಬಟ್ ರಿಯಾಲಿಟಿನೇ ಬೇರೆ. ನಿಮಗೊಂದು ಚಿಕ್ಕ ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಂದ್ಕೊಳ್ಳಿ, ಒಂದು ಊರಿನಲ್ಲಿ ಒಬ್ಬ ಕಳ್ಳ ಇರ್ತಾನೆ. ಅವನು ಇಲ್ಲೀಗಲಿ ಸ್ಮಗ್ಲಿಂಗ್ಸ್ ಮಾಡ್ತಾ ಇರ್ತಾನೆ. ಬಟ್ ಅವನು ಅದರಿಂದ ಬಂದಿದ್ದ ದುಡ್ಡನ್ನೆಲ್ಲ ಜನಕ್ಕೆ ಒಳ್ಳೇದಾಗೋ ರೀತಿ ಜನಕ್ಕೆ ಮನೆ ಕಟ್ಟಿಸ್ಕೊಳ್ಳೋದಕ್ಕೋಸ್ಕರ ಕೊಡ್ತಾ ಇರ್ತಾನೆ. ಒಂದು ಸಲ ಆ ಕಳ್ಳ ಅವನಿಗೆ ಅಡ್ಡ ಬಂದಂತಹ 3 ಜನ ಆಫೀಸರ್ಸ್ನ ಕೊಲೆ ಮಾಡ್ತಾನೆ. ಅದು ಯಾರ್ಯಾರು ಅಂದ್ರೆ ಸತ್ಯಮಂಗಲಂ ತಾಲೂಕು ಫಾರೆಸ್ಟ್ ಆಫೀಸರ್ ಚಿದಂಬರಂ, IFS ಅಧಿಕಾರಿ ಪಾಂಡಿಲ್ಪಲ್ಲಿ ಶ್ರೀನಿವಾಸ್ ಅಂಡ್ IPS ಅಧಿಕಾರಿ ಹರಿಕೃಷ್ಣ. ಇದಕ್ಕೋಸ್ಕರ ಆ ಪೊಲೀಸರು ಆ ಸ್ಮಗ್ಲರ್ನ ಅಂದ್ರೆ ಆ ಕೊಲೆಗಾರನ ಹುಡುಕೋದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಹುಡುಕ್ತಾರೆ, ಸಿಗಲ್ಲ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಕಳ್ಳ ಆ ಸ್ಮಗ್ಲಿಂಗ್ಸ್ ದುಡ್ಡನ್ನೆಲ್ಲ ಕೊಡ್ತಾ ಇದ್ನಲ್ಲ ಆ ಊರು, ಅದ್ರ ಬಗ್ಗೆ ಆ ಪೊಲೀಸರಿಗೆ ಗೊತ್ತಾಗುತ್ತೆ. ಹೋಗಿ ನೋಡಿದ್ರೆ ಅಲ್ಲಿ ಅರ್ಧಂಬರ್ಧ ಕಟ್ಟಿರುವಂತಹ ಮನೆಗಳು. ಸೊ ಪೊಲೀಸರು ಆ ಕಳ್ಳನ ಮೇಲಿರುವಂತಹ ಸಿಟ್ಟಿಗೆ ಆ ಮನೆಗಳನ್ನೆಲ್ಲ ಸುಟ್ಟಾಕಿ ಬರ್ತಾರೆ. ಒಂದೇ ದಿನಕ್ಕೆ ಆ ಊರು ಸುಟ್ಟು ಭಸ್ಮ ಆಗಿರುತ್ತೆ. ಸೊ ಈಗ ಹೇಳ್ತೀನಿ ಆ ಊರು ಯಾವುದು ಅಂತ. ಆ ಊರು ಬೇರೆ ಯಾವುದು ಅಲ್ಲ, ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ನಲ್ಲಿ ಇದ್ದಂತಹ ನಲ್ಲೂರು. ಆ ಊರಿನ ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ನಲ್ಲ ಆ ಕಳ್ಳ ಬೇರೆ ಯಾರು ಅಲ್ಲ, ದ ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್ ವೀರಪ್ಪನ್. ಹೀಗೆ ಗೊತ್ತಾಯ್ತಾ ವೀರಪ್ಪನ್ ಸತ್ತಿದ ಮೇಲೆ ಅವನ ಸಮಾಧಿಯಿಂದ ಮಣ್ಣು ಯಾಕೆ ಕಡಿಮೆ ಆಗ್ತಿತ್ತು ಅಂಡ್ ಆ ಮಣ್ಣನ್ನ ಯಾವ ಜನ ತಗೊಂಡೋಗ್ತಿದ್ರು ಅಂತ. ವೀರಪ್ಪನ್ಗೆ ಅದನ್ನೆಲ್ಲ ನೋಡಿ ವಿಪರೀತ ಸಿಟ್ಟು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಆಫೀಸರ್ಸ್ನ ಅಂಡ್ ಫಾರೆಸ್ಟ್ ಆಫೀಸರ್ಸ್ನ ಕೊಲ್ತಾ ಹೋಗ್ತಾನೆ. 1992ರಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಗೌರ್ಮೆಂಟ್ ಸೇರ್ಕೊಂಡು ಆ ವೀರಪ್ಪನ ಹಿಡಿಯೋದಕ್ಕೋಸ್ಕರ ಒಂದು ಟೀಮ್ನ ಫಾರ್ಮ್ ಮಾಡುತ್ತೆ. ಆ ಟೀಮ್ನ ಹೆಸರು STF, ಸ್ಪೆಷಲ್ ಟಾಸ್ಕ್ ಫೋರ್ಸ್. ಈ ಫೋರ್ಸ್ ವೀರಪ್ಪನ ಹಿಡಿಯೋದಕ್ಕೆ ತುಂಬಾನೇ ಕಷ್ಟಪಡ್ತಾರೆ.
ಆದ್ರೆ ಆಗೋದಿಲ್ಲ. ಆದ್ರೆ ಆ ಪ್ರಯತ್ನದಲ್ಲೇ ತಮ್ಮ ಟೀಮ್ನಲ್ಲಿದ್ದಂತಹ 5 ಜನ ಸದಸ್ಯರನ್ನ ಕಳ್ಕೊಳ್ತಾರೆ. ಇದರ ನಂತರ ವೀರಪ್ಪನ್ ರಾಂಪುರದಲ್ಲಿದ್ದಂತಹ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದಂತಹ ಪೊಲೀಸ್ ಆಫೀಸರ್ಸ್ ನ ಸಾಯಿಸ್ತಾನೆ. ಕೊನೆಗೆ ಪೊಲೀಸರಿಗೆ ಒಂದಂತೂ ಅರ್ಥ ಆಗುತ್ತೆ, ವೀರಪ್ಪನ್ನ ಹಿಡಿಯೋದು ತುಂಬಾ ಕಷ್ಟದ ಕೆಲಸ ಅಂತ. ಅದಕ್ಕೋಸ್ಕರ 1993ರಲ್ಲಿ ವೀರಪ್ಪನ್ ಹೆಂಡತಿ ಮುತ್ತುಲಕ್ಷ್ಮಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಕೋರ್ಟ್ ನಲ್ಲಿ ವೀರಪ್ಪನ್ ಹೆಂಡತಿಗೂ ಹಾಗೆ ವೀರಪ್ಪನ್ ಮಾಡುವಂತಹ ಯಾವುದೇ ರೀತಿಯ ಇಲ್ಲೀಗಲ್ ಕೆಲಸಗಳಿಗೂ ಸಹ ಸಂಬಂಧ ಇಲ್ಲ ಅಂತ ಅವ್ರನ್ನ ಮತ್ತೆ ರಿಲೀಸ್ ಮಾಡ್ತಾರೆ. 30 ಜೂನ್ 2000 ಸತ್ಯಮಂಗಲಂ ತಾಲೂಕು ದೊಡ್ಡ ಗಾಜನೂರು ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿರ್ತಾನೆ. ಈ ವಿಷಯ ಕರ್ನಾಟಕದ ಜನತೆಗೆ ತಿಳಿದಿದ ತಕ್ಷಣ ಕರ್ನಾಟಕದಲ್ಲಿ ಸ್ಟ್ರೈಕ್ ಸ್ಟಾರ್ಟ್ ಆಗುತ್ತೆ, ಜಗಳಗಳು ಸ್ಟಾರ್ಟ್ ಆಗ್ತವೆ. ಆಗ ಕರ್ನಾಟಕ ಗೌರ್ಮೆಂಟ್ ವೀರಪ್ಪನ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾಕೆ ಕಿಡ್ನಾಪ್ ಮಾಡಿದೀಯಾ, ನಿನಗೆ ಏನ್ ಬೇಕು ಅಂತ ಕೇಳಿದಾಗ ವೀರಪ್ಪನ್ ಕೆಲವೊಂದು ಕೋರಿಕೆಗಳನ್ನ ಕೇಳ್ತಾನೆ. ಅದರಲ್ಲಿ ಮೊದಲನೇದು ತಮಿಳುನಾಡಿಗೆ ಕಾವೇರಿ ನೀರು ಬರಬೇಕು ಅಂತ, ಕರ್ನಾಟಕದಲ್ಲಿ ತಮಿಳು ಭಾಷೆಯನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಬೇಕು ಅಂತ, ಜೊತೆಗೆ 50 ಕೋಟಿ ರೂಪಾಯಿಗಳನ್ನ ವೀರಪ್ಪನ್ಗೆ ಕೊಡಬೇಕು ಅಂತ. ಸೊ 108 ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ವೀರಪ್ಪನ್ನ ಬಂಧನದಲ್ಲಿ ಇಡ್ತಾರೆ. ದೆನ್ 13 ನವೆಂಬರ್ 2000 ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡ್ತಾರೆ. ಅಕಾರ್ಡಿಂಗ್ ಟು ದ ಸೋರ್ಸಸ್ ಕರ್ನಾಟಕ ಗೌರ್ಮೆಂಟ್ ವೀರಪ್ಪನ್ಗೆ 20 ಕೋಟಿ ರೂಪಾಯಿಗಳನ್ನ ಕೊಡುತ್ತೆ. ಬಟ್ ವೀರಪ್ಪನ್ ಅಲ್ಲಿ 50 ಕೋಟಿಗಳನ್ನ ಕೇಳಿದ್ದು ಅವನಿಗೋಸ್ಕರ ಅಲ್ಲ, ಯಾವ ಸರ್ಕಾರ ಅವನ ಊರಿನ ಮನೆಗಳನ್ನ ಸುಟ್ಟಾಕಿತ್ತೋ ಅದೇ ಮನೆಗಳನ್ನ ಕಟ್ಟಿಸ್ಕೊಳ್ಳೋದಕ್ಕೋಸ್ಕರ ವೀರಪ್ಪನ್ ಆ 50 ಕೋಟಿ ರೂಪಾಯಿಗಳನ್ನ ಕೇಳಿರ್ತಾನೆ. ಈ ಘಟನೆಯಾಗಿ ಕೇವಲ 2 ವರ್ಷಕ್ಕೆ ಅಂದ್ರೆ 2002ಕ್ಕೆ ವೀರಪ್ಪನ್ ಕರ್ನಾಟಕ ರಾಜ್ಯದ ಫಾರ್ಮರ್ ಮಿನಿಸ್ಟರ್ ಆದಂತಹ ಎಚ್ ನಾಗಪ್ಪ ಅವರನ್ನ ಕಿಡ್ನಾಪ್ ಮಾಡಿ ಅವರನ್ನ ಕೊಲ್ತಾನೆ. ಈಗ ಆಕ್ಚುಯಲ್ ಆಗಿ ವೀರಪ್ಪನ್ ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಅಂಡ್ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪೊಲೀಸರು ಸ್ಟ್ರಾಂಗ್ ಇಲ್ಲ ಅಂತ ಪ್ರೂವ್ ಮಾಡಿರ್ತಾನೆ. ಇಷ್ಟು ದಿನ ತಲೆನೇ ಕೆಡ್ಸ್ಕೊಳ್ತಾ ಇದ್ದಂತಹ STF ಮೆಂಬರ್ಸ್ ಕರ್ನಾಟಕ ಮತ್ತು ತಮಿಳುನಾಡು ಗೌರ್ಮೆಂಟ್ ಸೇರಿ ಒಂದು ಮಿಷಿನ್ ನ ಲಾಂಚ್ ಮಾಡ್ತಾರೆ. ಆ ಮಿಷಿನ್ ನ ಹೆಸರು ಆಪರೇಷನ್ ಕುಕೂನ್. ಈ ಮಿಷಿನ್ ನ ಹೆಡ್ ವಿಜಯ್ ಕುಮಾರ್ ಅನ್ನುವಂತಹ ಒಬ್ಬ ಪೊಲೀಸ್ ಆಫೀಸರ್. 2004ರಲ್ಲಿ ವೀರಪ್ಪನ್ಗೆ ಸೀರಿಯಸ್ ಐ ಇನ್ಫೆಕ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ಅವರು ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಲೇಬೇಕಾಗಿರುತ್ತೆ. STF ನವರು ಇದೇ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಅಂದ್ಕೊಂಡು ಅವರೇ ಒಂದು ಫೇಕ್ ಆಂಬ್ಯುಲೆನ್ಸ್ ನ ರೆಡಿ ಮಾಡಿ ಅಂಡ್ ಫೇಕ್ ಚೆಕ್ ಪೋಸ್ಟ್ ನ ರೆಡಿ ಮಾಡಿರ್ತಾರೆ. ವೀರಪ್ಪನ್ ಮತ್ತು ಅವರ ಸಹಚರರಾದಂತಹ ಸೇತುಕೋಳಿ ಗೋವಿಂದನ್, ಚಂದನ್ ಅಂಡ್ ಶ್ರೀಧರ್ ಅವರು ಆ ಆಂಬ್ಯುಲೆನ್ಸ್ ನಲ್ಲಿ ಹೊರಡ್ತಾರೆ. ನಾನು ಆಗ್ಲೇನೆ ಹೇಳ್ದಂಗೆ ಆ ಆಂಬ್ಯುಲೆನ್ಸ್ ಪಪ್ಪರಪಟ್ಟಿ ಗ್ರಾಮದ ಚೆಕ್ ಪೋಸ್ಟ್ ಹತ್ರ ನಿಂತಿರುತ್ತೆ. ಅಲ್ಲಿ ಪೊಲೀಸರು ಅಟ್ಯಾಕ್ ಮಾಡಿ ತಮ್ಮಲ್ಲಿದ್ದಂತಹ AK-47 ಗನ್ಸ್ ಇಂದ ಗ್ರೆನೇಡ್ಸ್ ಇಂದ ಶೂಟ್ ಮಾಡ್ತಾರೆ. ಸೊ ಅಲ್ಲಿ ವೀರಪ್ಪನ್ ಮತ್ತೆ ಅವ್ರ ಜೊತೆಗಿದ್ದವರು ಸತ್ತೋಗಿರ್ತಾರೆ. ವೀರಪ್ಪನ ಚೆಸ್ಟಿಗೆ 2 ಗುಂಡು ಬಿದ್ದಿರುತ್ತೆ. ನೋಟ್ ದಟ್ ಪಾಯಿಂಟ್, ವೀರಪ್ಪನ ಚೆಸ್ಟಿಗೆ 2 ಗುಂಡು ಬಿದ್ದಿರುತ್ತೆ. ನಂತರ ಅವರ ದೇಹವನ್ನ ಧರ್ಮಪುರಿ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಅಂತ ತಗೊಂಡು ಹೋಗ್ತಾರೆ. ಬಟ್ ವಾಪಸ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಲಿ ಅಂಡ್ ಅವರ ಡೆಡ್ ಬಾಡಿ ಆಗಲಿ ಅವರ ಹೆಂಡತಿಗೂ ಸಹ ಕೊಡಲ್ಲ. ಸುಮಾರು 20 ವರ್ಷಗಳಿಂದ ಅನ್ಸಾಲ್ವ್ಡ್ ಮಿಸ್ಟರಿ ಆಗಿರುವಂತಹ ಈ ಕೇಸ್ ಯಾಕೆ ಇನ್ನೂ ಸಾಲ್ವ್ ಆಗ್ತಿಲ್ಲ ಅಂದ್ರೆ, ಯಾಕೆ ಜನರಿಗೆ ಇನ್ನೂ ಕೆಲವೊಂದಷ್ಟು ಕ್ವಶನ್ಸ್ ಕಾಡ್ತಾ ಇದಾವೆ ಅಂದ್ರೆ, ಸೊ ಮಿಸ್ಟರಿ ಸಭೆಯ ಪ್ರಜೆಗಳೇ, ಯಾಕಂದ್ರೆ ಅವತ್ತು ವೀರಪ್ಪನ್ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಬುಲೆಟ್ ಪ್ರೂಫ್ ವೆಸ್ಟ್ ನ ಹಾಕೊಂಡಿದ್ರು. ಇನ್ನು ಅವರ ಚೆಸ್ಟಿಗೆ ಎಲ್ಲಿ ತಾನೇ ಬುಲೆಟ್ ಬೀಳ್ಬೇಕು? 18 ಅಕ್ಟೋಬರ್ 2004 ಬೆಳಿಗ್ಗೆ STF ಟೀಮ್ ಮೆಂಬರ್ಸ್ ವೀರಪ್ಪನ್ಗೆ ದಿನ ಊಟ ತಗೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಯ ಮನೆಗೆ ಹೋಗಿ ಅಲ್ಲಿ ಅವರಿಗೆ ದುಡ್ಡಿನ ಆಮಿಷವನ್ನ ತೋರಿಸಿ, ಸೊ ನೀನೇನಾದ್ರೂ ವೀರಪ್ಪನ್ನ ಸಾಯಿಸೋದಕ್ಕೆ ಹೆಲ್ಪ್ ಮಾಡೋದಾದ್ರೆ ನಿನಗೆ ಗೌರ್ಮೆಂಟ್ ಕಡೆಯಿಂದ ಇಂತಿಷ್ಟು ದುಡ್ಡು ಅಂತ ಕೊಡ್ತೀವಿ, ನಾವು ಕೂಡ ನಿಮಗೆ ಎಕ್ಸ್ಟ್ರಾ ದುಡ್ಡನ್ನ ಕೊಡ್ತೀವಿ ಅಂತ ಆ ವ್ಯಕ್ತಿಗೆ ದುಡ್ಡಿನ ಆಮಿಷವನ್ನ ತೋರಿಸ್ತಾನೆ. ಸೊ ಆ ವ್ಯಕ್ತಿಗೂ ಸಹ ಅದೇ ಬೇಕಾಗಿರುತ್ತೆ. ಆ ಮಾತಿಗೆ ಒಪ್ಕೊಳ್ತಾನೆ. ಆಗ ಆ STF ಮೆಂಬರ್ಸ್ ಆ ವ್ಯಕ್ತಿಗೆ ಸೈನೈಡ್ ನ ಕೊಟ್ಟು ಅದನ್ನ ಊಟದ ಜೊತೆಗೆ ಮಿಕ್ಸ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನೇನು ಆ ವ್ಯಕ್ತಿ ಆ ಊಟನ ವೀರಪ್ಪನ ಹತ್ರ ತಗೊಂಡೋಗ್ಬೇಕು, ಅದಕ್ಕಿಂತ ಮುಂಚೆನೆ ಆ ಸೈನೈಡ್ ನ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿ ಅಲ್ಲಿಗೆ ತಗೊಂಡೋಗಿರ್ತಾನೆ. ಸೊ ಊಟ ಎಲ್ಲ ಆದ್ಮೇಲೆ ಆ ಮಜ್ಜಿಗೆನ ವೀರಪ್ಪನ್ ಮತ್ತು ಅವರ ಸಹಚರರು ಕುಡಿತಾರೆ. ವಿತಿನ್ ಎ 2 ಅವರ್ ಅವರು ಅಲ್ಲೇ ಸತ್ತು ಹೋಗ್ತಾರೆ. ಆ ಡೆಡ್ ಬಾಡಿಗಳನ್ನ STF ಮೆಂಬರ್ಸ್ ಅವರ ಫೇಕ್ ಆಂಬ್ಯುಲೆನ್ಸ್ ನಲ್ಲಿ ಇಟ್ಟು ಫೇಕ್ ಚೆಕ್ ಪೋಸ್ಟ್ ನಲ್ಲಿ ನಿಲ್ಲಿಸ್ತಾರೆ. ಸೊ ಆ ಆಂಬ್ಯುಲೆನ್ಸ್ಗೆ ಶೂಟ್ ಮಾಡಿ ಅದನ್ನ ನಾವೇ ಮಾಡಿದೀವಿ ಅನ್ನೋ ರೀತಿ ಪ್ರೂಫ್ ನ ಕ್ರಿಯೇಟ್ ಮಾಡ್ತಾರೆ. ಈ ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಅವರ ಡೆಡ್ ಬಾಡಿ ಆಗಲಿ ಅಂಡ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಲಿ ಯಾರಿಗೂ ಸಹ ಕೊಡಲ್ಲ.
ಎಕ್ಸೆಪ್ಟ್ ಅವರ ಹೆಂಡತಿಗೂ ಸಹ ಕೊಡಲ್ಲ. ಈ ವಿಷಯ ಕರ್ನಾಟಕ ಮತ್ತು ತಮಿಳುನಾಡು ಗೌರ್ಮೆಂಟ್ಗೆ ತಿಳಿದ ತಕ್ಷಣ ಆ STF ಮೆಂಬರ್ಸಿಗೆ ಹೋಗ್ಲಿತ್ತು. ಬಟ್ ರಿಯಾಲಿಟಿಗೆ ಇವತ್ತಿಗೂ ಸಹ ಎಲ್ಲೋ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿದೆ. ಸೊ ದಿಸ್ ಈಸ್ ದ ರಿಯಾಲಿಟಿ. ಸೊ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ವೀರಪ್ಪನ್ ಕೆಲವರ ಕಣ್ಣಿಗೆ ಹೀರೋ ಆಗ್ತಾನೆ, ಇನ್ನು ಕೆಲವರು ಕಣ್ಣಿಗೆ ವಿಲನ್ ಆಗಿರ್ತಾನೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.